ಮನುಷ್ಯರಲ್ಲಿರುವ ಹೊಟ್ಟೆ ಕಿಚ್ಚು ಬೇರೆಯವರನ್ನು ಸುಡುವ ಮೊದಲು ತನ್ನನ್ನೇ ಸರ್ವನಾಶ ಮಾಡುವುದರಿಂದ ಎಲ್ಲರೂ ಜಾಗೃತರಾಗಿ ಅಸೂಯೆ ಹೊರತಾದ ಜೀವನ ಸಾಗಿಸಬೇಕು ಎಂದು ಪುಷ್ಪಗಿರಿ ಮಠದ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಹೇಳಿದರು. ಬೇಲೂರು ತಾಲೂಕು ಅರಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ಅರಳಿ ವಲಯದ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸತ್ಯನಾರಾಯಣ ಪೂಜೋತ್ಸವದ ಬಳಿಕ ನಡೆದ ಧಾರ್ಮಿಕ ಸಭೆಯಲ್ಲಿ ಪ್ರವಚನ ನೀಡಿದ ಅವರು, ಕೂಡಿಟ್ಟ ಸಂಪತ್ತು ಕ್ಷಣಿಕವಾಗಿದ್ದು, ಕೂಡಿಟ್ಟ ಸಂಪತ್ತನ್ನು ಸಮಾಜದ ಒಳಿತಿಗಾಗಿ ಬಳಸಬೇಕು. ಕೋಟಿ ಕೋಟಿ ಹಣ ಮಾಡಿದ ಧನವಂತರು ಸಮಾಜಕ್ಕೆ ಕೊಡುಗೆ ನೀಡದೆ ಹೋದಲ್ಲಿ ಅಂತಹ ಸಂಪತ್ತಿಗೆ ಬೆಲೆ ಇಲ್ಲ. ಹಳ್ಳಿಗಳಲ್ಲಿ ನಮ್ಮ ಧರ್ಮದ ಸಂಸ್ಕೃತಿ ಇನ್ನೂ ಕೂಡ ಜೀವಂತವಾಗಿದ್ದು, ಮನೆಗೆ ಆಗಮಿಸಿದ ಅತಿಥಿಗಳನ್ನು ಪ್ರೀತಿಯಿಂದ ಕಾಣುತ್ತಾರೆ. ಆದರೆ ಪಟ್ಟಣಗಳಲ್ಲಿ ಮನೆಯ ಸದಸ್ಯರಿಗೆ ಸಮಯ ಕೊರತೆ ಇರುವುದರಿಂದ ಅತಿಥಿಗಳನ್ನು ಸರಿಯಾಗಿ ಉಪಚರಿಸಲು ಸಾಧ್ಯವಾಗುವುದಿಲ್ಲ. ಬಡವನ ಮನೆಗೆ ಹೋದರೆ ಸಿಗುವ ಪ್ರೀತಿ, ವಿಶ್ವಾಸ ಶ್ರೀಮಂತರ ಮನೆಗೆ ಹೋದರೆ ಸಿಗುವುದಿಲ್ಲ. ಗ್ರಾಮೀಣ ಪ್ರದೇಶದ ನಿವಾಸಿಗಳು ಪಟ್ಟಣದಲ್ಲಿ ಸಿಗುವ ಐಷಾರಾಮಿ ಜೀವನಕ್ಕೆ ಮಾರು ಹೋಗದೆ ಹಳ್ಳಿಗಳಲ್ಲಿ ಪ್ರಕೃತಿ ಹಾಗೂ ಭಗವಂತನನ್ನು ಆರಾಧಿಸಿಕೊಂಡು ಬಾಳಬೇಕು ಎಂದರು. ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದನೆಯ, ಪಾಪಿಯ ದಾನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ವಾರ್ಥಕ್ಕೆ ಸಲ್ಲದನೆಯ. ಕೋಟಿ ಕೋಟಿ ಮಾಡುವಂತವರು ಈ ದೇಶದವರಿದ್ದಾರೆ. ಆದರೆ ಒಂದು ದಿನ ಸಮಾಜ ಕಾರ್ಯ ಮಾಡಲಿಲ್ಲ, ಒಂದು ದಿನ ಸಮಾಜ ಸೇವೆಗೆ ಬರಲಿಲ್ಲ. ಯಾವುದೇ ಸಮಾಜದ ಹೋರಾಟಗಳಿಗೆ ಆಗಲಿ, ಸಮಾಜದ ಅಮಿತ್ ಶೆಟ್ಟರು ಅಂತವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ ಅನುಭವ ಆಗಿದೆ. ಬಹಳ ಶ್ರೀಮಂತ ಒಂದಿನ ಆಚೆಗೆ ಬರಲಿಲ್ಲ. ಆಚೆಗೆ ಬರುವಂತವ್ರೆಲ್ಲರೂ ಕೂಡ ಯಾರು ಅಂತಂದ್ರೆ ಹಳ್ಳಿಯಲ್ಲಿ ಇರೋಂಥವ್ರು, ಸಣ್ಣ ಪುಟ್ಟಂತ ವ್ಯಕ್ತಿ. ಹೌದಾ ಅಮಿತ್ ಶೆಟ್ಟರ್? ಮನೆ ನೋಡಿದ ತಕ್ಷಣ ದೊಡ್ಡ ಮನೆ ಅನ್ಸುತ್ತೆ, ಹೋಗ್ಬೇಕು ಅಂತ ಅನ್ಸುತ್ತೆ, ಕೇಳ್ಬೇಕು ಅನ್ಸುತ್ತೆ. ಅವ್ರು ಏನ್ ಮಾಡ್ತಾರೆ, ಕುತ್ತುಕೊಳ್ರಿ ಅಂತಾನೆ ಹೇಳೋದಿಲ್ಲ, ಏನು ಇಲ್ಲ, ಆಚೆಗೆ ಹೋಗ್ರಿ. ಆದ್ರೆ ಸಣ್ಣ ವ್ಯಕ್ತಿ ಇದನ್ನಲ್ಲ, ಅವನು ಒಳಗಡೆ ಕೂರಿಸಿ. ಈ ವೇಳೆ ಪೂಜ್ಯೋತ್ಸವ ಸಮಿತಿ ಗೌರವಾಧ್ಯಕ್ಷ ಎಚ್.ಡಿ. ತುಳಸಿದಾಸ್, ಪ್ರಗತಿ ಬಂಧು ಸ್ವಸಹಾಯ ಸಂಘದ ಅಧ್ಯಕ್ಷ ಎ.ಜೆ. ಶಶಿಕುಮಾರ್, ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ, ಕಾರ್ಯದರ್ಶಿ ಮಹೇಶ್ ಶೆಟ್ಟಿ, ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ, ಹೇಮರಾಜ್, ಚಂದ್ರಯ್ಯ, ಖಜಾಂಚಿಗಳಾದ ಉಪೇಂದ್ರ ಕುಮಾರ್ ಹಾಗೂ ಕುಮಾರ್, ಹಾಸನ ಜಿಲ್ಲಾ ನಿರ್ದೇಶಕ ಸುರೇಶ್ ಮೊಯ್ಲಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಗಪ್ಪ ಹಾಗೂ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಇದ್ದರು. ರಂಜಿತ್ ಕುಮಾರ್, KS ಟಿವಿ 46 ನ್ಯೂಸ್ ಕನ್ನಡ, ಅರಳ್ಳಿ. You are watching TV 46 News Kannada.